ಹಾಯ್ ಹಲೋ ಎವ್ರಿವನ್. ನಾವೀಗ BSc ಫಿಸಿಷಿಯನ್ ಅಸಿಸ್ಟೆಂಟ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಕೋರ್ಸ್ನ ಶಾರ್ಟ್ ಫಾರ್ಮಲ್ಲಿ PA ಅಂತ ಕೂಡ ಕರೀತಾರೆ. ಫಿಸಿಷಿಯನ್ ಅಸಿಸ್ಟೆಂಟ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಕೋರ್ಸ್ ಬಂದು ಇದು 4 ಇಯರ್ ಕೋರ್ಸು. ಈ ಕೋರ್ಸು BScಯಲ್ಲಿ ಬರುತ್ತೆ. ಇನ್ನು ಡೀಟೇಲಾಗಿ ಹೇಳೋದಾದರೆ ಈ ಕೋರ್ಸ್ ಮಾಡಿದವರು ಡಾಕ್ಟರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾರೆ. ಅಂದರೆ ಈ ಕೋರ್ಸ್ ಮಾಡಿದವರು ಡಾಕ್ಟರ್ಗೆ ಕಡಿಮೆನೂ ಹಾಗೆ ನರ್ಸ್ಗಿನ್ನ ಜಾಸ್ತಿ ಪೊಸಿಷನಲ್ಲೂ ಇರ್ತಾರೆ. ಅಂದರೆ ಡಾಕ್ಟರ್ಗೆ ಅಸಿಸ್ಟೆಂಟಾಗಿ ಈ ಕೋರ್ಸ್ ಮಾಡಿದವರು ಇರ್ತಾರೆ. ಅಂದರೆ ಈಗ ಎಕ್ಸಾಂಪಲ್ ಹೇಳೋದಾದರೆ ಯಾವುದಾದ್ರೂ ಪೇಷಂಟ್ಸ್ಗೆ ಏನು ಪ್ರಾಬ್ಲಮ್ ಇದೆ, ಅವ್ರಿಗೆ ಯಾವ ಥರ ಇಂಜೆಕ್ಷನ್ಸ್ ಕೊಡಬೇಕು, ಇದನ್ನೆಲ್ಲ ಡಾಕ್ಟರು ಇವ್ರಿಗೆ ಸಜೆಷನ್ಸ್ ಮಾಡಿದ್ರೆ ಇವರು ಅದನ್ನು ಪ್ರಾಪರಾಗಿ ಫಾಲೋ ಮಾಡ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಫ್ಲೋರಲ್ಲಿ 20ಇಂದ 30 ಪೇಷಂಟ್ಸ್ ಇರ್ತಾರೆ. ಸೊ ಅದನ್ನೆಲ್ಲ ಹೋಗಿ ಡಾಕ್ಟರ್ ನೋಡ್ಕೊಳ್ಳೋದಕ್ಕಾಗಿಲ್ಲ. ಆದರೆ ಈ ಫಿಸಿಷಿಯನ್ ಅಸಿಸ್ಟೆಂಟು ಅವ್ರನ್ನೆಲ್ಲ ಟೇಕ್ ಕೇರ್ ಮಾಡಿ ಅವ್ರಿಗೆ ಯಾವ ಥರ ಮೆಡಿಸನ್ ಕೊಡಬೇಕು ಅಂತ ಡಾಕ್ಟರ್ ಸಜೆಷನ್ಸ್ ತಗೊಂಡು ಇವರೆಲ್ಲ ಅವರಿಗೆ ಮೆಡಿಸನ್ ಕೊಡ್ತಾ ಹೋಗ್ತಾರೆ. ಈ ಕೋರ್ಸ್ ಕಂಪ್ಲೀಟ್ ಮಾಡಿದವರು ಡಾಕ್ಟರ್ಗೆ ಈಕ್ವಲ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈ ಕೋರ್ಸಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ ಮೆಡಿಕಲ್, ಸರ್ಜಿಕಲ್, ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್, ಡಯಾಲಿಸಿಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ಪ್ಯಾಷಂಟ್ಸ್ಗೆ ಎಲ್ಲ ಸಿಲೆಬಸ್ನ ಇವರು ಕಲಿತಾ ಹೋಗ್ತಾರೆ. ಈ ಕೋರ್ಸ್ ಮಾಡೋದಕ್ಕೆ ಬೇಕಾದರೆ ಎಲಿಜಿಬಿಲಿಟಿ ನೋಡೋದಂದರೆ PUC ಆಗಿರಬೇಕಾಗತ್ತೆ. ಅದರಲ್ಲಿ ಮಿನಿಮಮ್ 45ಇಂದ 50% ಇರಬೇಕಾಗುತ್ತೆ. ಸೈನ್ಸ್ ಸ್ಟ್ರೀಮ್ ಇರಬೇಕಾಗುತ್ತೆ. ಅಂದರೆ ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಮ್ಯಾಂಡೇಟ್ರಿ. ಈ ಕೋರ್ಸ್ ಬಂದು ಇದು 4 ಇಯರ್ ಕೋರ್ಸು. ಫೀಸ್ ಬಂದು ಇದು ಪರ್ ಇಯರ್ 1.5 ಲ್ಯಾಕಿಂದ 3 ಲ್ಯಾಕ್ಸ್ವರೆಗೂ ಇರುತ್ತೆ. ಅಂದರೆ ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ ಮೇಲೆ ಫೀಸ್ ಆ್ಯಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಜಾಬ್ಸ್ ಬಗ್ಗೆ ನೋಡೋದಾದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು, ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟಾಗಿ ವರ್ಕ್ ಮಾಡ್ಬೋದು. ಈ ಥರ ಜಾಬ್ಸು ಸಿಗುತ್ತೆ. ಓಕೆ, ಸ್ಯಾಲ್ರಿ ಬಂದು ಸ್ಟಾರ್ಟಿಂಗ್ಗೆ 25ಇಂದ 35,000ವರೆಗೂ ಇವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಅದಲ್ಲದೆ ಕೂಡ ಇವರು ಅಬ್ರಾಡ್ ಸೈಡು ಕೂಡ ಇವರು ಜಾಬ್ ಮಾಡಬಹುದು. ಅಲ್ಲಿ ಅಬ್ರಾಡ್ ಸೈಡೆಲ್ಲ ಹೋದರೆ ಅವರಿಗೆ ಜಾಸ್ತಿ ಸ್ಯಾಲ್ರಿನೇ ಇರುತ್ತೆ ಕಂಪೇರ್ ಟು ಇಂಡಿಯಾ. ಓಕೆ, ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫರ್ದರ್ ಇನ್ಫಾರ್ಮೇಷನ್ಸ್ ಕೂಡ ನೀವು ಕಲೆಕ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.